ಓ, ಏನೋ ಆಗಿದೆ. ಏನಾಯ್ತು? ಆಕ್ಸಿಡೆಂಟಾ? ಓ ಎಸ್, ಅಪಘಾತ. ಹಿಂಗೆ ಇದು ಕತೆ ಅರ್ಥನೇ ಐತಿಲ್ವಲ್ಲ. ಬೈಕ್ ನಿಂತದೆ, ಯಾರ್ದು ರಿಮಾರ್ಕ್ ಅಂತಾನೆ ಗೊತ್ತಾಗ್ತಿಲ್ಲ. ಏನಾಗಿದೆ ನೋಡೋಣ. ಬಸ್ ಉಂಟಲ್ಲಿ, ಈ ಬಸ್ ನೋಡಿ ಏನು ಸಖತ್ತಾಗಿದೆ. ಏನಂತಾನೆ ಸ್ಟೋರಿನೇ ಗೊತ್ತಾಯ್ತಿಲ್ವಲ್ಲ. ಓ ಜಿಂಕೆ, ಅಯ್ಯಯ್ಯೋ. ಫಾರೆಸ್ಟ್ನವ್ರು ಫೋನ್ ಹಾಕ್ಬಿಡವ. ಛೇ, ಎಂಥ ಕೆಲಸ ಆಗೋಯ್ತು ಪಾಪ ಜಿಂಕೆ. ಭಾರತ್ ಹೋಗಲಿ. ಅಯ್ಯೋ, ನೆಟ್ವರ್ಕ್ ಇದೆಯಲ್ಲಪ್ಪ. ಛೇ ಪಾಪ. ಯಾವ ಗಾಡಿ? ಓ ಬಂದ್ರ, ಫೋನ್ ಮಾಡ್ತಾ ಇದೆ. ವಾಹನಗಳು ದಯವಿಟ್ಟು ನಿಧಾನಕ್ಕೆ ಬನ್ನಿ, ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ. ನೋಡಿ ಜಿಂಕೆ ಪಾಪ ಸ್ಥಳದಲ್ಲೇ ಮೃತಪಟ್ಟಿದೆ. ದಯವಿಟ್ಟು ಹುಷಾರು ಕಣ್ರಪ್ಪ, ಹುಷಾರು. ನಮ್ಮ ಅರಣ್ಯ ಇಲಾಖೆಯವರು ಆಗಮಿಸಿರ್ತಾರೆ. ದಯವಿಟ್ಟು ಜೋಪಾನ ಕಣ್ರಪ್ಪ. ಒಂದು ಜೀವ ಹೊರ್ಟೋಯ್ತು. ಸೊ ದಯವಿಟ್ಟು ಜೋಪಾನ ಕಣ್ರಪ್ಪ. ಹಾಂ ಪಾಪ, ಹಾಂ ಗಾಡಿನ ಫೋನ್ ಮಾಡಿ ಇನ್ಫಾರ್ಮೇಷನ್ ತಗೊಂಡವ್ರೆ ಎಲ್ಲ. ಪಾಪ ನೋಡ್ಕೊಂಡು ನಿಂತಿರೋ ಸಾರ್ವಜನಿಕರು. ನೋಡಿ ಜಿಂಕೆ ಪಾಪ, ಆ ಮುಗ್ಧ ಪ್ರಾಣಿ. ಅದಕ್ಕೇನ್ರಿ ಗೊತ್ತು, ಮನುಷ್ಯನ ಈ ಸ್ವಾರ್ಥ ಬದುಕು ಎಷ್ಟು ಕಚ್ಚಡವಾಗಿದೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೇಕು. ನಾನು ಬಡ್ಕೊಂಡು ಸಾಯ್ತೀನಿ ಅರಣ್ಯ ಪ್ರದೇಶದಲ್ಲಿ. ನೋಡೋ, ನಮಗೆ ನಾವೇ ಬೈಕೊಬೇಕು. ಯಾವನ ಮಾಡೋ ಕಂತ್ರಿ ಕೆಲಸಕ್ಕೆ. ದಯವಿಟ್ಟು ಅರಣ್ಯ ಪ್ರದೇಶದಲ್ಲಿ ನಿಧಾನಕ್ಕೋರಿ. ಹಾಗೆ ಈ ಊರುಗಳಲ್ಲಿ, ಕಾಡುಗಳಲ್ಲಿ ನಿಧಾನ. ಊರಿಗೆ ಬಂದರೆ ನೀವೇನು ಮಾಡ್ತೀರಾ? ಹಸುಗಳು ಸಾಯಿಸ್ಬಿಡ್ತೀರಾ. ಕಾಡಿಗೆ ಬಂದರೆ ನೋಡಿತೀರ ಪಾಪ ಪ್ರಾಣಿಗಳು ಸಾಯಿಸ್ಬಿಡ್ತೀರಾ. ಇದಾ ನಿಮ್ಮದು ಬದುಕು? ಈಗ ಒಂದಷ್ಟು ಜನ ಅಂತಾರೆ ಏನೂ ಮಾಡೋಕ್ಕಾಗಲ್ಲ, ಸಡನ್ನಾಗಿ ಬಂದ್ಬಿಟ್ರೆ ನಿನ್ನ ಮೊಕ್ಕ ಹೋಗ್ಲಸ್ಗಳು ತಂದು. ನಿಧಾನಕ್ಕೆ ಹೋದ್ರೆ ಏನೇ ಬಂದರೂ ಸಡನ್ನಾಗಿ ಅವಾಯ್ಡ್ ಮಾಡ್ಕೊಬೋದು. ದಯವಿಟ್ಟು ಅದನ್ನ ತಿಳ್ಕೊಳ್ಳಿ. ಕಾಡುಗಳಲ್ಲಿ, ನಾಡುಗಳಲ್ಲಿ ದಯವಿಟ್ಟು ಜೋಪಾನ. ಊರುಗಳಲ್ಲಿ, ಕಾಡುಗಳಲ್ಲಿ. ಇನ್ನು ಬೇರೆ ಪ್ರದೇಶಗಳು ಏನು ನಾರ್ಮಲ್ ಆಗಿರ್ತಕ್ಕಂಥ ಸ್ಥಳಗಳಲ್ಲಿ ಸ್ವಲ್ಪ ಫಾಸ್ಟಾಗಿ ಹೋಗ್ರಿ, ಏನು ತೊಂದರೆ ಇಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಈ ಕ್ರಮಗಳನ್ನು ಅನುಸರಿಸಿ. ಸೊ ನಾವು ನಮ್ಮ ಸ್ನೇಹಿತರು ಏನು ಇಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವ್ರಿಗೆ ಕರೆ ಮಾಡೋಣ ಅಂದ್ಬಿಟ್ಟು ಫೋನ್ ಎತ್ಕೊತೀನಿ. ಅಷ್ಟರೊಳಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಸಡನ್ನಾಗಿ ಸ್ಪಾಟ್ಗೆ ವಿಸಿಟ್ ಮಾಡಿರ್ತಾರೆ. ಸೊ ಇಷ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂತಹ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ.